ನೋಡ್ಬಿಟ್ಟು ಎಲ್ಲೋ ಚಡ್ಡಿ ಅಂದರು. ಚಡ್ಡಿ ಹಾಕ್ಕೊಂಡಿಲ್ಲ. ನನಗೆ ಭಯ ಆಗೋಯ್ತು. ಹೋಗ ಚಡ್ಡಿ ಹಾಕ್ಕೊಂಬೋಗು ಅಂತ. ಮೇಷ್ಟ್ರು ಬೈದ್ರಮ್ಮ, ಚಡ್ಡಿ ಹಾಕ್ಕೊಂಬೋಗು ಅಂತ. ನಮ್ಮಮ್ಮ ಅಂದ್ಲು, ಮೇಷ್ಟ್ರಿಗೆ ಏನು ಕಡಿತದ ಅಂತ. ಇರೋದು ಒಂದು ಚಡ್ಡಿನ ಒಗೆದು ಒಣಗಾಕಿದ್ದೀನಿ, ಅದಿನ್ನ ಒಣಗಿಲ್ಲ. ಆಂಜನಪ್ಪ ಮೇಷ್ಟ್ರನ್ನ ನೆನ್ಸ್ಕೊತೀನಿ. ಏಯ್ ಶರ್ಟ್ ಹೇಳ್ಕೊಂಡು ಮುಚ್ಕೊಂಡು ಕೂತ್ಕೊಳ್ಳೋ ಅಂದರು. ಕೂತ್ಕೊಂಡೆ. ಇವತ್ತು ನಿಮ್ಮ ಮುಂದೆ ನಾನು ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಆಗಿ ನಿಂತಿದ್ದೀನಿ. ಪರಮೇಶ್ವರ್ ಅವರೇ, ಕಲಾ ಮಾಧ್ಯಮದಿಂದ ನನ್ನನ್ನು ಇವತ್ತು ಮಾತಾಡಿಸ್ತಿದ್ದೀರಿ. ಭಾಳ ಹೆಮ್ಮೆ ಅನ್ನಿಸ್ತದೆ. ನೀವು ಆಲ್ರೆಡಿ ಹೇಳಿದಿರಿ ನೀವು ಒಬ್ಬ ಹೆಸರಾಂತ ಡಾಕ್ಟ್ರ್ ಅಂತ. ನಿಮ್ಮ ಹಿನ್ನೆಲೆ ಏನು ಅಂತ ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತೀನಿ. ನಾನೊಬ್ಬ ಹಳ್ಳಿಯ ರೈತನ ಮಗ. ಅನೇಕ ಭಾಷೆಗಳು ಮಾಡೋವಾಗ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಸೂಟ್ ಹಾಕ್ಕೊಂಡು ಬೆಳ್ಳಗಿದ್ರು ಕೂಡ ನಾನು ಫಾರಿನ್ ಡಾಕ್ಟ್ರ್ ಅಲ್ಲ. ಕರೇಕಲ್ಲು ತುಮಕೂರಿನ ಹನುಮಂತರಾಯಪ್ಪ ಒಬ್ಬ ರೈತನ ಮಗ. ಚಪ್ಪಾಳೆ ಹೊಡೀರಿ ಅಂತೀನಿ ಅವಾಗ. ಯಾಕಂದರೆ ಒಬ್ಬ ರೈತನ ಮಗ ನಿಮ್ಮ ಮುಂದೆ ನಿಂತ್ಕೊಂಡು ಐ ಆಮ್ ಅನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್, ಐ ಆಮ್ ನಾಟ್ ಅನ್ ಆರ್ಡಿನರಿ ಫೆಲೋ. ನನ್ನಪ್ಪ 2ನೇ ಕ್ಲಾಸ್ ಓದಿರುವ ಹನುಮಂತರಾಯಪ್ಪ ಅದಾನಿಯ ಅಂಬಾನಿಗಿಂತಲೂ ಗ್ರೇಟ್. ಯಾಕಂದರೆ ಅದಾನಿ ಮಗ ಅಮೇರಿಕಾಗೆ ಹೋಗಿ ಇಂಜಿನಿಯರಿಂಗ್ ಮಾಡ್ತಾನೆ ಇರೋದು ಗ್ರೇಟ್ ಅಲ್ಲ. 2ನೇ ಕ್ಲಾಸ್ ಓದಿದ ಒಬ್ಬ ರೈತನ ಮಗ. ನಾನು ನಿಮ್ಮ ಮುಂದೆ ರೆಕಾರ್ಡ್ ಹೋಲ್ಡ್ ಆಗಿರೋಂಥ ಒಬ್ಬ ವೈದ್ಯನಾಗಿ ನಿಂತಿದ್ದೀನಿ. ಅದಕ್ಕೆ ಚಪ್ಪಾಳೆ ಹೊಡೀರಿ ಅಂತ ಚಪ್ಪಾಳೆ ಹೊಡಿಸ್ತೀನಿ. ಈಗ ನಮ್ಮ ಊರಿನ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ. ನಾನು ಹುಟ್ಟಿದ್ದು ದೊಡ್ಡ ತುಮಕೂರು ಗ್ರಾಮ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ನನ್ನ ಊರಿನ ಕರೇಕಲ್ ತುಮಕೂರು ಅನ್ನೋರು. ನೋಡಿ, ಅಲ್ಲಿ 2 ತುಮಕೂರುಗಳಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತು ಡಿಸ್ಟ್ರಿಕ್ಟ್ ತುಮಕೂರು ಇರೋದು. ಸೊ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 2 ಹಳ್ಳಿಗಳಿದ್ದಾವೆ. ಚಿಕ್ಕ ತುಮಕೂರು, ದೊಡ್ಡ ತುಮಕೂರು. ನಮ್ಮ ತುಮಕೂರನ್ನ ಕರೇಕಲ್ ತುಮಕೂರು ಅನ್ನೋರು. ನಾವು 7 ಜನ ಮಕ್ಕಳು ನನ್ನ ತಂದೆ ತಾಯಿಗೆ. ನನ್ನ ತಂದೆಯ ಹೆಸರು ಹನುಮಂತರಾಯಪ್ಪ, ನನ್ನ ತಾಯಿ ಹೆಸರು ಲಕ್ಷ್ಮೀದೇವಮ್ಮ. ಇವತ್ತು ಇಬ್ಬರೂ ಇಲ್ಲ. ನನ್ನ ತಂದೆ 2ನೇ ಕ್ಲಾಸ್ ಓದಿದರು, ನನ್ನಮ್ಮ ಏನೂ ಓದಿರಲಿಲ್ಲ. ನನ್ನ ತಂದೆ ಅದ್ಭುತ ಕಲಾಕಾರ, ನಾಟಕಗಳಲ್ಲೆಲ್ಲ ಪಾತ್ರ ಮಾಡೋರು, ಭಾಳ ಬುದ್ಧಿವಂತ, ಹಾರ್ಡ್ ವರ್ಕಿಂಗ್ ಮ್ಯಾನು. ತುಂಬ ಆಲೆ ಮನೆಯೊಳಗೆ ಇವತ್ತು ನೆನಪಿದೆ. ನಾನು 9 ವಯಸ್ಸದವರೆಗೂ ನಮ್ಮ ಊರಿನಲ್ಲೇ ಇದ್ದೆ. ಆಮೇಲೆ ದೊಡ್ಡಬಳ್ಳಾಪುರಕ್ಕೆ ಹೋದೆ. ಅಲ್ಲಿವರೆಗೂ ನನ್ನ ಅಪ್ಪನ ಜೊತೆಯಲ್ಲೇ ಇರೇವಿ. ನನ್ನಪ್ಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು ಅಂದರೆ, ಆಲೆ ಮನೆಯಲ್ಲಿ 2 ಆಳಿನ ಕೆಲಸ ಮಾಡೋರು. ಹಗಲ ಆಳು, ರಾತ್ರಿ ಆಳು. 2 ಸಂಬಳ ಬಂದರೆ, 2 ಕೂಲಿ ಬಂದರೆ ನನ್ನ ಮಕ್ಕಳಿಗೆ ವಿದ್ಯೆಗೆ ಸಹಾಯ ಆಗುತ್ತೆ ಅನ್ನೋ ಮನೋಭಾವನೆ ಇದ್ದಂಥ ನನ್ನಪ್ಪ. ಅದರೊಳಗೆ ನಾವು 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ನನ್ನ ಅಪ್ಪನಿಗೆ ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ ಸುತ್ತರಾಮ್ ಇಷ್ಟ ಇರಲಿಲ್ಲ. ಅದಕ್ಕೆ ಹಂಗಾಗಿ ಅವ್ರನ್ನ ಓದಿಸ್ಲಿಲ್ಲ. ಗಂಡು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ. ನನ್ನ ದೊಡ್ಡಣ್ಣ ಮುನಿಕೃಷ್ಣಯ್ಯ ಅಂತ ಇವತ್ತು ಜೀವಂತ ಇದ್ದಾರೆ. ಈಸ್ ಎ ರಿಟೈರ್ಡ್ ಹೈಸ್ಕೂಲ್ ಹೆಡ್ ಮಾಸ್ಟ್ರು. ಅವರು ನನ್ನನ್ನು ಓದಿಸಿದಂಥ ಅಣ್ಣ. ಹಂಗಾಗಿ ಯಾವತ್ತೂ ನೆನೆಸ್ಕೋತೀನಿ. ನನ್ನ 2ನೇ ಅಣ್ಣ ಬೈಲಪ್ಪಣ್ಣ ಅಂತ. ಅನ್ಫಾರ್ಚುನೇಟ್ಲಿ ಅವನು 7ನೇ ಕ್ಲಾಸ್ಗೆ ಡ್ರಾಪ್ಔಟ್ ಆದರೂ ಕೂಡ ಒಬ್ಬ ನಮ್ಮೂರಿನ ಒಬ್ಬ ಅನಂತಾಚಾರ್ಯ ಅಂತ ಆಚಾರ್ಯರಿಂದ ಹಾರ್ಮೋನಿ ಕಲಿತು ಅವನು ಭಾಳ ವಿದ್ಯಾವಂತನಾಗಿ ಹತ್ತೂರುಗಳನ್ನಲ್ಲಿ ಹರಿಕತೆಗಳು ಮಾಡೋನು, ಶನಿಮಾತನ ಕತೆ ಮಾಡೋನು. ಅನ್ಫಾರ್ಚುನೇಟ್ಲಿ ಡೈಡ್ ಇನ್ ಅನ್ ಆಕ್ಸಿಡೆಂಟು. ಅವನಿಗೂ 8 ಜನ ಮಕ್ಕಳಿದ್ರು. ಅವನು ಹರಿಕತೆ ದಾಸನಾಗಿ ನನಗೆ ಶನಿಮಾತನ ಆಶೀರ್ವಾದ ಅಂತ ಹೇಳಿ ನನಗೆ ಯಾವಾಗಲೂ ಅನ್ನೋನು, ನೀನು ಡಾಕ್ಟ್ರಪ್ಪ, ಒಬ್ಬನೇ ಮಗನ ಎತ್ಕೊಂಡಿದ್ದೀಯ, ನನಗೆ ಶನಿಮಾತ್ಮ ಹೇಳಿದ್ದಾನೆ ಅಂತ. ಏನಿವೆ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ನಾನು ಅವರಿಗೆ ಎಲ್ಲರಿಗೂ ಸಾಕಷ್ಟು ಖುಷಿಯಿಂದ ಸಹಾಯ ಮಾಡಿದ್ದೀನಿ. ಮಧ್ಯೆ ಮಧ್ಯೆ ನನ್ನ ಬಗ್ಗೆ ಮಾತನಾಡುವಾಗ ವಿವರಣೆ ಹೇಳ್ತಾ ಇರ್ತೀನಿ. ಬರಲಿ ಎಲ್ಲ. ನಾನು ಲಕ್ಕಿಲಿ 7 ಜನ ಮಕ್ಕಳಲ್ಲಿ ಚೆನ್ನಾಗಿ ಓದಿದ ಮಗ ಅಂದರೆ ನಾನೇ. ನನ್ನ ಅಪ್ಪನಿಗೆ ಅತ್ಯಂತ ಪ್ರೀತಿಯ ಮಗ ನನ್ನ ಆಂಜನೇಯ ಅನ್ನೋರು. ನನ್ನ ಮನೆ ದೇವರು ಆಂಜನೇಯ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ರಾಜ್ಯಘಟ್ಟದ ಆಂಜನೇಯ ಸ್ವಾಮಿ ನನ್ನ ಮನೆ ದೇವರು. ಆ ದೇವರ ಹೆಸರು ನನಗೆ ನನ್ನಪ್ಪ ಇಟ್ಟಿದ್ದು. ಹನುಮಂತರಾಯಪ್ಪ ನೋಡಿ. ಅವರು ನಮ್ಮ ಕಡೆ ಎಲ್ಲ ಮನೆಗೊಬ್ಬ ಆಂಜನೇಯ. ನನ್ನಪ್ಪ ಹನುಮಂತರಾಯಪ್ಪ, ನಾನು ಆಂಜನಪ್ಪ. ನನ್ನ ಮಗ ಮಾಡರ್ನ್ ಆಂಜನೇಯ ಪವನ್ ಕುಮಾರ್ ಅಂತ. ಅವನು ದೊಡ್ಡವನಾದ್ಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಚೇಂಜ್ ಮಾಡಿಸ್ಕೊಂಡ. ಅರ್ಜುನ್ ಅಂತ ಇಡ್ರು ಡ್ಯಾಡಿ ಅಂತ. ಆ್ಯಕ್ಚುಲಿ ಅವನಿಗೆ ಹುಟ್ಟ ಹೆಸರು ಪವನ್ ಕುಮಾರ್, ಅವನು ಆಂಜನೇಯ. ಸೊ ನಮ್ಮ ಕಡೆ ಮನೆಗೊಬ್ಬ ಆಂಜನೇಯ ಇರ್ತಾನೆ, ಅದು ನಮ್ಗೆ ಖುಷಿ. ಸೊ ಹಂಗಾಗಿ ನಾನು ಭಾಳ ಪ್ರೀತಿಯ ಮಗ. ಹಂಗಾಗಿ ನನ್ನ ಆಂಜನೇಯ ಅನ್ನೋರು. ಸೊ ಹಳ್ಳಿಯೊಳಗಿದ್ದಾಗೆ 9ನೇ ಕ್ಲಾಸ್ 9 ವಯಸ್ಸದವರೆಗೂ ಅಂದರೆ ನಮ್ಮ ಊರಿನಲ್ಲಿ ಪ್ರೈಮರಿ ಸ್ಕೂಲ್. ಸೊ ಯಾವಾಗ ನಾನು ಸ್ಕೂಲಿಗೆ ಸೇರಿಕೊಂಡೆ ಅಂದರೆ ನನಗೆ ಭಾಳ ಆಕ್ಟಿವ್ ಇದೆ. ಸೊ ನನ್ನಪ್ಪ ಮೊದಲೇ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ ಅಂತೇಳಿ ಸ್ಕೂಲಿಗೆ ಸೇರಿಸಿದ್ರು. ಸೊ ಮೇಷ್ಟ್ರು ಕಿವಿ ಹಿಡ್ಕೊಂಡ್ರು. ಹಂಗಾಗಿ ನನ್ನ ಊರಿನಲ್ಲಿ 1ರಿಂದ 5ನೇ ಕ್ಲಾಸ್ವರೆಗೂ
ನಮ್ಮೂರಿನ ಶಾಲೆಯಲ್ಲಿ. ಇವತ್ತು ನನ್ನ ಶಾಲೆ ಇದೆ. ಹೋದಾಗೆಲ್ಲ ನಾನು ಭಾಳ ಹೆಮ್ಮೆಯಿಂದ ನನ್ನ ಶಾಲೆಗೆ ಹೋಗ್ಬಿಟ್ಟು ನಾನು ಹೇಳ್ತೀನಿ ನಾನು ಇದೇ ಶಾಲೆಯಲ್ಲಿ ಓದ್ದವನು ಅಂತ. ಮುಂದಿನ ಒಂದು ಎಪಿಸೋಡ್ ಆಮೇಲೆ ಹೇಳ್ತೀನಿ ನನ್ನ ಶಾಲೆಯೊಳಗೆ ಹೆಂಗೆ ನನ್ನನ್ನು ಗೌರವಿಸಿದರು ಅಂತ. ಸೊ ನಾನು ಸರ್ಕಾರಿ ಶಾಲೆ ಗೌರ್ಮೆಂಟ್ ಸ್ಕೂಲ್, ಕನ್ನಡ ಮಾಧ್ಯಮ 4ನೇ ಕ್ಲಾಸ್ವರೆಗೂ. ಏನಂದರೆ ನನ್ನ ಅದೃಷ್ಟ ABCD ಹೇಳ್ಕೊಡೋರು. ನಾನು 4ನೇ ಕ್ಲಾಸ್ನೊಳಗೆ ABCD ಅಪ್ ಟು Z ಬರೆಯೋದು ನನಗೆ ಗೊತ್ತಿತ್ತು. 5ನೇ ಕ್ಲಾಸ್ನಲ್ಲಿ ಒಬ್ಬ ನನ್ನ ರಿಲೇಟಿವೇ ನಿಂಗಪ್ಪ ಅಂತ ಇದ್ದ. ಅವ್ನಿಗೆ ಏನು ಮಾಡಿದರೂ ಅವ್ನು ಬರ್ತಿರಲಿಲ್ಲ. ಆವಾಗ ಅವನು ಅಷ್ಟೇ ಹತ್ರ ಇದ್ದಾನೆ, ನಾನು ಇಷ್ಟೇ ಇಟ್ಟಿದ್ದೆ. ಮೇಸ್ಟ್ರು ಕಟ್ಸೋರು, ಹೆಡ್ ಮಾಸ್ಟ್ರು ಆಂಜನೇಯನ ಕರ್ಕೊಂಬ ಅಂತ ಸ್ಟೂಲ್ ಹಾಕಿ ನಿಲ್ಲಿಸಿ ಅವನಿಗೆ ಮೂಗಿಡ್ದು ನನ್ನ ಕೈಲಿ ಚಪ್ಪಾಳ ಕೊಡಿಸೋರು. 4ನೇ ಕ್ಲಾಸ್ನಾಗೆ ಇವನು ABCD ಹೇಳ್ತಾನೆ, ನೀನು 5ನೇ ಕ್ಲಾಸ್ನಾಗ ಇಷ್ಟು ಹೇಳ್ಕೊಟ್ರೆ ನೀನು ಬರ್ತಾ ಇಲ್ವ ಅಂತ ಇವತ್ತೂ ನೆನಪಿದೆ ಅದು ನನಗೆ. ಅವ್ನು ನನ್ನ ಬಂಧು, ನನ್ನ ರಿಲೇಟಿವ್. ಸೊ ಹಂಗಾಗಿ ನಾನು ಅವಲೇ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತಾರಲ್ಲ, ಹಂಗೆ ನಾನು ಅವಲೇ ವೆರಿ ಸ್ಟೂಡಿಯಸ್ ಸ್ಟೂಡೆಂಟು. ಸೊ 4ನೇ ಕ್ಲಾಸ್ವರೆಗೂ ಓದಿದೆ. ನಿಮಗೆ 2 ಇನ್ಸಿಡೆನ್ಸ್ ನನ್ನ ಆ ಜೀವನದ ಯಾರೂ ಹೇಳಿರಲ್ಲ, ಇದನ್ನು ನಾನು ನಿಮ್ಗೆ ಹೇಳ್ತೀನಿ. ಹುಚ್ಚಪ್ಪ ಮೇಷ್ಟ್ರು ಅಂತ ಒಬ್ಬರಿದ್ದರು. ಆಗೆಲ್ಲ ದಿಣ್ಣೆ ಕೆಳಗ್ಲೋರು, ಅಂದರೆ ಶನಿಮಾತಮ್ಮನ ಗುಡಿ ಕಡೆಯವರು ನಮ್ಮೂರಿಗೆ ಟೀಚರ್ಸ್ ಆಗಿ ಬರೋರು. ನಾವು ದಿಣ್ಣೆ ಮೇಗ್ಲೋರು, ಅವ್ರು ದಿಣ್ಣೆ ಕೆಳಗ್ಲೋರು ಅನ್ನೋರು. ಹುಚ್ಚಪ್ಪ ಮೇಷ್ಟ್ರು ಅನ್ನೋರು ನನಗೆ ಇನ್ನೂ ನೆನಪಿದೆ. ಅವ್ರು ಸೈಕಲಾಗಿ ಬರೋರು. ಒಂದಿನ 1966 ಆ ಸಮಯ, ನಾನು ಹುಟ್ಟಿದ್ದು 1955ರಲ್ಲಿ ಜೂನ್ 1 ಅಂತ 1955. ಇದು 66 ಆದ ಘಟನೆ. ನಾನು 4ನೇ ಕ್ಲಾಸ್ನಾಗಿದ್ದೀನಿ. ಮೇಷ್ಟ್ರು ಮಧ್ಯಾಹ್ನ 3 ಗಂಟೆಗೆ ಹೋಗಿ ಅನ್ನ ಮೊಸರು ತೊಗೊಂಬೋಗು, ಮೊಸರನ್ನ ಒಗ್ಗರಣೆ ಮೊಸರನ್ನ ಮಾಡಿಸ್ಕೊಂಬ ಅಂದು. ನಾನು ಮನೆಗೆ ಹೋಗ್ತೀನಿ. ನಾವು ಬಿಕ್ನಾಸಿಗಳು ತಿನ್ನೋಕ್ಕಿಲ್ಲ. ಮೇಷ್ಟ್ರು ಹೇಳಿದ ಮೇಲೆ ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ಮೇಷ್ಟ್ರು ಮೊಸರನ್ನ ಮಾಡಿಸ್ಕೊಂಬ ಅಂತ ಹೇಳಿದ್ದಾರೆ ಅಂತ. ನಮ್ಮಮ್ಮ ಬೈಕೊಂಡೇ ಪಕ್ಕದ ಮನೆ ಕೆಂಪಕತ್ತೆ ಹತ್ರ ಅರ್ಪಾವು ಅಕ್ಕಿನ ಸಾಲ ಇಸ್ಕೊಂಡು ಮನೆಗೆ ಒಂದು ಬುಡ್ಡಸಿಂದ ಹಾಲಿತ್ತು, ಅದ್ರ ಮೊಸರಿತ್ತು, ಒಗ್ಗರಣೆ ಮಾಡಿ ಕೊಡ್ತಾರೆ. ನಾನು ತರೋ ಅಷ್ಟೊತ್ತಿಗೆ ಸ್ಕೂಲ್ ಬಿಟ್ಟು ಮೇಷ್ಟ್ರು ನೋಡಿ ಹೊಲ್ಟೋಗಿರ್ತಾರೆ. ನಾನು ಬಂದು ನೋಡ್ತೀನಿ, ಮೇಷ್ಟ್ರೇ ಇಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ, ನಿಮ್ಮ ಹೆಸರು ಮರ್ತೆ ನಾನು, ಪರಮೇಶ್ವರ್ ಮಾತು ಹೇಳ್ತೀನಿ. ಜೀವನದಲ್ಲಿ ನಾನು ನೆನಪಿಟ್ಟಂಥ ಘಟನೆ ಇದು. ನೋಡ್ತೀನಿ ಮೇಷ್ಟ್ರೇ ಇಲ್ಲ. ನಮಗೆ ವಾರಕ್ಕೊಂದು ಸರಿ ಅನ್ನ ಮಾಡೋರು ನಮ್ಮ ಮನೆಯಲ್ಲಿ, ಬರೀ ಮುದ್ದೆ, ಅಕ್ಕಿ ಇರ್ತಿರಲಿಲ್ಲ. ಇವತ್ತು ಪಾತ್ರೆ ತುಂಬ ಅನ್ನ, ಒಗ್ಗರಣೆ ಅನ್ನ. ನೋಡ್ತೀನಿ ಮೇಷ್ಟ್ರಿಲ್ಲ. ಸ್ಕೂಲಿನ ಪಕ್ಕದಲ್ಲಿ ಬೇರೆ ಗಿಡದಲ್ಲಿ ಕೂತ್ಕೊಂಡು ಆ ಉಂಡಂಥ ಅನುಭವ ನನ್ನ ಜೀವನದಲ್ಲೇ ಮರೆಯಲ್ಲ. ನಾನು ಇದುವರೆಗೂ ಇಡೀ ಪ್ರಪಂಚ ಸುತ್ತಿದ್ದೀನಿ, 7 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ದೀನಿ. ಆದರೆ ಅವತ್ತು ನನ್ನಮ್ಮ ಮಾಡಿಕೊಟ್ಟಂಥ ಒಗ್ಗರಣೆಯ ಮೊಸರನ್ನು ನನ್ನ ಜೀವನದಲ್ಲೇ ಮರೆಯಲ್ಲ. ಅದ್ಭುತ ಊಟ ನೋಡಿ. ಇವೆಲ್ಲ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ. ಇವತ್ತು ಕೂಡ ನನ್ನಮ್ಮ, ಅವತ್ತು ನಮ್ಮ ಮೇಷ್ಟ್ರು ಇರಲಿಲ್ಲ, ನಾನು ವಾಪಸ್ ತೊಗೊಂಡೋಗಲಿಲ್ಲ. ನಮ್ಮ ಅಮ್ಮನಿಗೆ ಹೇಳಲೂ ಇಲ್ಲ. ಆಮೇಲೆ ಹೇಳಿದೆ, ನಾನು ಒಬ್ಬನೇ ಕೂತ್ಕೊಂಡು ಉಂಡಂತ. ಅದೊಂದು ಆ ಸ್ಕೂಲ್ನಲ್ಲಿ 4ನೇ ಕ್ಲಾಸಿಗೆ ಬಿಡ್ತೀನಿ. ಯಾಕೆ ಬಿಡ್ತೀನಿ ಅಂದರೆ, ದೊಡ್ಡಬಳ್ಳಾಪುರದಲ್ಲಿ GKBMS ಅಂತ ಸ್ಕೂಲ್ ಇದೆ, ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲು. ಅಲ್ಲಿ ಸೇರ್ಕೋತೀನಿ. ನಮ್ಮೂರಿನಲ್ಲಿ 7ನೇ ಕ್ಲಾಸ್ವರೆಗೂ ಶಾಲೆ ಇತ್ತು. ಆದರೆ ನಾನು ಯಾಕೆ ಓದೆ ಅಂದರೆ, ನನ್ನ 2ನೇ ಅಣ್ಣ ಡ್ರಾಪ್ ಔಟ್, 7ನೇ ಕ್ಲಾಸ್ ಮೇಲೆ ಓದಲ್ಲ. ಅವನಿಗೆ ಹಾರ್ಮೋನಿ ಕಲಿಸಿರ್ತಾರೆ. ನನ್ನಪ್ಪ ಆಗಿನ ಕಾಲದಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಒಂದು ಅಂಗಡಿ ಮಾಡಿಕೊಡ್ತಾನೆ ನನ್ನ ಅಣ್ಣನಿಗೆ, ಚಿಲ್ಲರೆ ಅಂಗಡಿ, ಅವ್ನು ಬದುಕಲಿ ಅಂತ. ಅವನು ಅದನ್ನು ಸರಿಯಾಗಿ ಮಾಡ್ತಿರಲ್ಲ. ಅವಾಗ ನನ್ನಪ್ಪ ನೀನು ಅಲ್ಲೇ ಸ್ಕೂಲಿಗೆ ಸೇರು ಅಂತ ಹೇಳಿ ಅವನಿಗೆ ಅಡುಗೆ ಮಾಡೋದು. ಅಡುಗೆ ಅಂದರೆ ಅಷ್ಟೇ, ದಿನ ಚಿತ್ರಾನ್ನ, ದಿನ ಉಪ್ಪಿಟ್ಟು 2 ಮಾಡೋಕ್ಕೆ ಬರ್ತಿದ್ದು. ಇಬ್ಬರು ಅಂಗಡಿನೂ ನೋಡಿಕೊಂಡು ನಾನು ಸ್ಕೂಲಿಗೆ ಸೇರ್ಕೋತೀನಿ. ಅದಕ್ಕೆ ಮೊದಲು ನನ್ನ ಸ್ಕೂಲ್ನಲ್ಲಾದ ಇನ್ನೊಂದು ಘಟನೆ ನನ್ನ ಜೀವನದಲ್ಲೇ ಮರೆಯಲ್ಲ. ಏಕಾಶ್ಪುರದ ಆಂಜನಪ್ಪ ಮೇಷ್ಟ್ರು ಅಂತ ಇದ್ದರು. ನಾನು 4ನೇ ಕ್ಲಾಸ್ಗೆ ಕ್ಲಾಸ್ ಮಾನಿಟರು. ನಾನು ಪ್ರತಿ ಸಾರಿ ಕನ್ನಡದಲ್ಲಿ ಕಾಗುಣಿತ ಕೊಟ್ಟರೆ ಒಂಚೂರು ತಪ್ಪಿಲ್ದಂಗೆ ಬರೆಯೇನಿ. ಭಾಳ ಖುಷಿ ನನ್ನ ಕಂಡ್ರೆ ಅವ್ರಿಗೆ. ಸೊ ನಾನು ಒಂದಿನ ಏನಾಗುತ್ತೆ, ನಮ್ಮ ಜೀವನ ಹೆಂಗಿತ್ತು ಅಂದರೆ, ಬೆಳಗ್ಗೆ ಕಪ್ಸೊಪ್ಪು ಕುಯ್ಕೊಂಬಂದು ಎಮ್ಮೆಗೆ ಹಾಕಬೇಕು. ನಮ್ಮೂರ ಕೆರೆಗೆ ನಮ್ಮ ರಾತ್ರಿ ಉಂಡಿದ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ತೊಳ್ಕೊಂಡು ಬಂದು ನಮ್ಮ ಅಮ್ಮನಿಗೆ ಕೊಡಬೇಕು. ಆಮೇಲೆ ನಾನು ಬ್ಯಾಗ್ ತೊಗೊಂಡು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಸ್ಕೂಲಿನ ಆಗಿನ ಕಾಲದಲ್ಲಿ ಎಲ್ಲೂ ಒಂದು ಗಡಿಯಾರ ಇರಲಿಲ್ಲ, ಒಂದು ವಾಚ್ ಇರಲಿಲ್ಲ. ನನ್ನ ಸ್ಕೂಲ್ಗೆ ಟೈಮಿಂಗ್ಸ್ ಹೆಂಗೆ ಗೊತ್ತಾಗೋದು ಅಂದರೆ, ನಮ್ಮ ಮನೆ ಮುಂದೆ ಒಂದು ಕಂಬ ಇತ್ತು. ಆ ಕಂಬದ ನೆರಳು ಇಲ್ಲಿಗೆ ಬಂದರೆ
ನನ್ನ ಸ್ಕೂಲ್ ಟೈಮು 10 ಗಂಟೆ ಅಂತ ನನಗೆ ಗೊತ್ತು. ಅವತ್ತು ನೋಡ್ತೀನಿ ನೆರಳು ಮುಂದಕ್ಕೆ ಹೊರಟು ಹೋಗ್ಬಿಟ್ಟಿದೆ. ನೆರಳು ಮುಂದಕ್ಕೆ ಹೋಗಿದೆ ಅಂದರೆ ಗಾಬರಿಯಿಂದ ಟೈಮ್ ಆಗ್ಬಿಟ್ಟಿದೆ ಅಂತ ಬ್ಯಾಗ್ ತೊಗೊಂಡು ಓಡ್ತೀನಿ. ಹೋದರೆ ನಮ್ಮ ಮನೆ ಊರಿನ ಮಧ್ಯದಲ್ಲಿತ್ತು, ಸ್ಕೂಲ್ ಹೊರಗಡೆ ಇತ್ತು. ಹೋದರೆ ಆಲ್ರೆಡಿ ಮೇಷ್ಟ್ರು ಬಂದು ಕೂತ್ಬಿಟ್ಟಿದ್ದಾರೆ. ನನ್ನನ್ನು ನೋಡಿದ ತಕ್ಷಣವೇ ಏಯ್ ನಿಂತ್ಕೊಳ್ಳೋ ಅಲ್ಲಿ ಅಂದರು. ಗಾಬರಿ ಆಗ್ಬಿಡ್ತು ನನಗೆ. ಯಾವತ್ತೂ ಮೇಷ್ಟ್ರು ನನ್ನನ್ನು ಬೈದಿರಲಿಲ್ಲ. ಇವತ್ತು ಯಾಕೆ ಬೈತಾರೆ ಅಂದರೆ ನೋಡ್ಬಿಟ್ಟು ಎಲ್ಲೋ ಚಡ್ಡಿ ಅಂದರು. ಚಡ್ಡಿ ಹಾಕ್ಕೊಂಡಿಲ್ಲ, ಬರೀ ಕುಡ್ತಾ ಹಾಕ್ಕೊಂಡು ಹೊರಟೋಗ್ಬಿಟ್ಟಿದ್ದೀನಿ. ನನಗೆ ಭಯ ಆಗೋಯ್ತು. ಹೋಗ ಚಡ್ಡಿ ಹಾಕ್ಕೊಂಬೋಗು ಅಂತ. ನಾನು ತಕ್ಷಣ ಬರ್ತೀನಿ. ಇವೆಲ್ಲ ಯಾಕಂದರೆ ನಾನು ಅನೇಕ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತಂದೆ ತಾಯಿಗೆ ಈ ಇನ್ಸಿಡೆನ್ಸ್ ಹೇಳ್ತೀನಿ. ಜೀವನ ಹೆಂಗಿತ್ತು, ಇವತ್ತು ನಿಮ್ಮ ಮಕ್ಕಳ ಜೀವನ ಹೆಂಗಿದೆ ಅಂತ, ಮೇಷ್ಟ್ರಿಗೆ ಯಾಕೆ ಗೌರವ ಕೊಡಬೇಕು ಅನ್ನೋದಕ್ಕೆ ಈ ಇನ್ಸಿಡೆನ್ಸ್ ಹೇಳ್ತೀನಿ. ವಾಪಸ್ ಹೋಗ್ತೀನಿ. ನಮ್ಮಮ್ಮ ಉಸಿರೇ ತೊಳಿತಿರ್ತಾಳೆ. ಯಾಕೆ ಮಗನೇ ಬಂದೆ ಅಂದರೆ, ಅಮ್ಮ ಮೇಷ್ಟ್ರು ಬೈದ್ರಮ್ಮ ಚಡ್ಡಿ ಹಾಕ್ಕೊಂಬೋಗು ಅಂತ. ನಾನು ನಮ್ಮನ ಭಾಷೆಯಲ್ಲಿ ಹೇಳ್ತೀನಿ ಅಂತ ಇವ್ರಿಗೆ ಹೇಳ್ತೀನಿ ನಾನು. ನಮ್ಮಮ್ಮ ಅಂದ್ಲು, ಮೇಷ್ಟ್ರಿಗೇನು ಕಡಿತದ ಅಂತ. ಹಿಂಗೆ ಅಂದ್ಲು ನನ್ನಮ್ಮ. ಯಾಕಂದರೆ ಮಗನೇ ಇರೋದು ಒಂದು ಚಡ್ಡಿನ ಒಗೆದು ಒಣಗಾಕಿದ್ದೀನಿ, ಅದಿನ್ನೂ ಒಣಗಿಲ್ಲ, ಅದಕ್ಕೆ ನೀನು ಈ ಚಡ್ಡಿ ಹಾಕು ಅಂತ ಹೇಳಲಿಲ್ಲ, ನೀನು ಹಂಗೆ ಓದೆ ಅಂತ. ಅಂದರೆ ನನ್ನ ಅಮ್ಮನ ಕನ್ಸರ್ನು ಮಗನಿಗೆ ತ್ಯಾವ ಚಡ್ಡಿ ಹಾಕ್ಬಾರ್ದು ಅಂತ. ಅಮ್ಮ ಮೇಷ್ಟ್ರು ಸ್ಕೂಲ್ಗೆ ಹೋದರೆ ಹೊಡಿತಾರಲ್ಲಮ್ಮ ಅಂದೆ. ಹಂಗಾರೆ ದನ ಹೊಡ್ಕೊಂಡು ಹೋಗು ಅಂದ್ಲು ನಮ್ಮಮ್ಮ. ಯಾಕಂದ್ರೆ ನಮ್ಮಮ್ಮ ಏನು ಓದಿರಲಿಲ್ಲ. ನನಗೇನು ಚಿಂತೆ ಗೊತ್ತಾ, ನಾನು ಏನನ್ನ ದನ ಹೊಡ್ಕೊಂಡು ಹೋದರೆ ನೆಕ್ಸ್ಟು ಶ್ರೀನಿವಾಸ ಅಂತ ಇದ್ದ, ಕರಗದೂರು ಶ್ರೀನಿವಾಸ, ಅವನು ಬೆಸ್ಟ್ ಆಗಿಬಿಟ್ರೆ ಅವನು ಸೆಕೆಂಡ್ ಇದ್ದ. ನಾನು ಬೆಸ್ಟ್ ಪೊಸಿಷನ್ ಬಿಟ್ಕೊಡ್ಬಾರ್ದು ಅಂತ ನೋಡೋಣ ಏನು ಮಾಡ್ತಾರೋ ಅಂತ ವಾಪಸ್ ಹೋಗ್ತೀನಿ. ಹಂಗೆ ಹೋದರೆ ಲಿಟ್ರಲಿ ಅಂದರೆ ಶರ್ಟ್ ಹಾಕ್ಕೊಂಡಿದ್ದೀನಿ, ಚಡ್ಡಿ ಹಾಕ್ಕೊಂಡಿಲ್ಲ, ಅಂದರೆ ಉದ್ದ ಶರ್ಟು. ಹೋದರೆ ನಾನು ಸಾರ್ ನಮ್ಮ ಅಮ್ಮ ಚಡ್ಡಿ ಒಣಗಿಲ್ಲ ಅಂದ್ಲು ಅಂದರೆ, ಮೇಷ್ಟ್ರು ದನ ಕಾಯೋಕ್ಕೆ ಹೋಗು ಅಂದಿದ್ರೆ ನಾನು ಅವತ್ತು ನಿಮ್ಮ ಮುಂದೆ ಇವತ್ತು ಡಾಕ್ಟ್ರಾಗಿ ನಿಂತಿರಲಿಲ್ಲ. ಆಂಜಿನಪ್ಪ ಮೇಷ್ಟ್ರನ್ನ ನೆನೆಸ್ಕೋತೀನಿ. ಏಯ್ ಶರ್ಟ್ ಎಳ್ಕೊಂಡು ಮುಚ್ಕೊಂಡು ಕೂತ್ಕೊಳ್ಳೋ ಅಂದರು. ಕೂತ್ಕೊಂಡೆ. ಇವತ್ತು ನಿಮ್ಮ ಮುಂದೆ ನಾನು ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ಆಗಿ ನಿಂತಿದ್ದೀನಿ. ಆಂಜಿನಪ್ಪ ಮೇಷ್ಟ್ರು ಅವತ್ತು ನನ್ನನ್ನು ಏನಾದರೂ ಅವಮಾನ ಮಾಡಿ ಹೋಗ ದನ ಹೊಡ್ಕೊಂಡು ಅಂದಿದ್ರೆ ನಾನು ಡಾಕ್ಟ್ರ್ ಆಗ್ತಿರಲಿಲ್ಲ. ಅದಕ್ಕೆ ನಿಮ್ಮ ಶಾಲೆಯ ಮಕ್ಕಳಿಗೆ ಹೇಳ್ಕೊಡಿ, ಗುರುಗಳು ಅಂದರೆ ನಮಸ್ಕಾರ ಮಾಡಬೇಕು. ಆಂಜಿನಪ್ಪನ ಎಕ್ಸಾಂಪಲ್ ನಾನು ಕೊಡ್ತಾಯಿದ್ದೀನಿ. ಆಂಜಿನಪ್ಪ ಮೇಷ್ಟ್ರು ನನ್ನನ್ನು ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅವತ್ತು ನನಗೆ ಅವಮಾನ ಮಾಡಲಿಲ್ಲ, ಅವರು ಕುಂಡ್ರಿಸಿದ್ರು ಅಂತೀನಿ. ಸರ್ ಇವೆಲ್ಲ ಜೀವನದಲ್ಲಿ ನೋಡಿ ಹೆಂಗಿತ್ತು ಅಂತ. ಹಳ್ಳಿಯ ಜೀವನ ಅಷ್ಟು ಬಡತನ ಇತ್ತು. ಬಡತನ ಸರ್, ತಿನ್ನೋಕ್ಕಿಲ್ಲ ಸರ್. ಅವಾಗ ಬರಗಾಲ ಬಂದಿತ್ತು, ನಿಮಗೆ ನೆನಪಿದೆಯೋ ಇಲ್ಲೋ? 1966ರಲ್ಲಿ ಬರಗಾಲದ ಟೈಮು. ಗೆಡ್ಡೆ ಗೆಣಸು ಎಲ್ಲ ತಿನ್ನೇವಿ. ಬಟ್ ನನಗೊಂದು ಅದೃಷ್ಟ ಏನಂದರೆ, ಆವಾಗ ಅಮೇರಿಕಾದಿಂದ ಇಂಡಿಯಾ ದೇಶಕ್ಕೆ ಶಾಲಾ ಮಕ್ಕಳಿಗೆ ಫ್ರೀ ಹಾಲು, ಉಪ್ಪಿಟ್ಟು ಬಂದಿತ್ತು. ಉಪ್ಪಿಟ್ಟು ಅಂದರೆ ಆಗಿನ ಕಾಲದಲ್ಲಿ ಒಡಕಲ್ಲು ಗೋಧಿ ಒಳಗೆ ಅದನ್ನು ಬರೋದು, ಅದರಲ್ಲಿ ಮಾಡ್ಕೊಳ್ಳೋರು. ಸೊ ಅದೇ ನಮ್ಗೆ ಆಹಾರ. ಆ ಸಮಯದಲ್ಲಿ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಜನಗಳಿಗೆ ಹೇಳ್ತೀನಿ. ನಾವು ಓದೋದು ಯಾವಾಗೆ? ಬೆಳಗ್ಗೆ ದನಕ್ಕೆ ಹುಲ್ಲಾಕಬೇಕು. ಸಾಯಂಕಾಲ 7 ಗಂಟೆಗೆ ನಮ್ಮಮ್ಮ ಎಲ್ಲರೂ ಉಂಡ ಮೇಲೆ ದೀಪ ಆರಿಸೋರು. ಯಾಕೆ ಅಂದರೆ ದೀಪಕ್ಕೆ ಎಣ್ಣೆ, ನಮ್ಮ ಕರೆಂಟ್ ಇರಲಿಲ್ಲ ಅವಾಗೆ. ಸೀಮೆಣ್ಣೆ ಬುಡ್ಡಿ ಇಲ್ಲದ್ರೆ ಹೊಂಗೆ ಎಣ್ಣೆ ದೀಪ. ಸೀಮೆಣ್ಣೆ ಕೊಂಡ್ಕೊಳ್ಳೋಕೆ ದುಡ್ಡು ಇರ್ತಿರಲಿಲ್ಲ. ಉಂಡಾದ್ಮೇಲೆ ಮಲ್ಕೊಳ್ಳಿ ಅಂತ ಆರಿಸ್ಬಿಡೋರು. 7 ಗಂಟೆಗೆ ದೀಪ 7 ಗಂಟೆಗೆ ಆಯಿತು. ಕತ್ಲಾದ್ಮೇಲೆ ಉಂಡ್ಬಿಟ್ಟು ಮಲ್ಕೊಂಡ್ಬಿಡ್ಬೇಕು. ಜೀವನ ಮುಗೀತು. ಯಾಕಂದರೆ ದೀಪ ಇನ್ನೊಂದಷ್ಟೊತ್ತು ಉರಿಸಿದ್ರೆ ದುಡ್ಡು ಇಲ್ವಲ್ಲ ಸೀಮೆಣ್ಣೆ ಕೊಂಡ್ಕೊಳ್ಳೋಕ್ಕೆ. ಸೀಮೆಣ್ಣೆನೂ ಸಾಲ ಇಸ್ಕೊಳ್ಳೋರು ಪಕ್ಕದ ಮನೆಯಿಂದ. ಅಂಥ ಜೀವನ. ನಾನೇನು ಮಾಡೀನಿ, ಮಧ್ಯಾಹ್ನ ಸ್ಕೂಲ್ ಇದರಲ್ಲಿ ಉಪ್ಪಿಟ್ಟು ಕೊಟ್ಟ ಮೇಲೆ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು ಓದೀನಿ. ಆಗ ನಮ್ಮ ಪುಸ್ತಕಗಳು ಕನ್ನಡದಲ್ಲಿ ಬಸವ, ಕಮಲನ ತಂಗಿ, ಹಾವಳ್ಳು, ಟೂವೆ. ಇದು ನೀವು ನಂಬಿ ನನ್ನ ಮಾತನ್ನು, ಅಮಾವಾಸ್ಯೆ ಮಂಗಳವಾರ ತಿಂಗಳಿಗೊಂದು ಸಾರಿ ನನ್ನ ಸ್ಕೂಲ್ ಮುಂದೆ ಒಂದು ಅಂಬಾಸಡರ್ ಕಾರ್ ಪಾಸ್ ಆಗೋದು. ಅದು ನೋಡಿ ಆಶ್ಚರ್ಯ ನನಗೆ. ಆಗಿನ ಕಾಲದೆಲ್ಲ ವೆಹಿಕಲ್ ಇರ್ತಿರಲಿಲ್ಲ, ಕಾರಲ್ಲ, ಕಾರ್ನಾಗ ಕೂತಿರೋ ಜನ ನೋಡೀನಿ. ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡವ್ರಲ್ಲ. ನಾನು ನೋಡ್ತೀನಿ ಮಲ್ಟಿಪಲ್ ತೂತುಗಳು, ಬುಲೆಟ್ ಇಂಜುರಿ ಇದ್ದಂಗೆ. ಬನ್ನಿ ನಮ್ಮಮ್ಮ ಉಗಾದಿ ಹಬ್ಬಕ್ಕೆ ನಮ್ಮಪ್ಪ ಒಂದು ಜೊತೆ ಬಟ್ಟೆ ಹೊಲ್ಸೋರು, ಒಂದು ಕುಡ್ತಾ ಒಂದು ಚಡ್ಡಿ, ಅದನ್ನೇ ಒಗೆದು ಅಲ್ಲೊಂದು ತೂತು ಇಲ್ಲೊಂದು ತೂತು. ನಾನು ಅವಾಗ ಅಬ್ದುಲ್ ಕಲಾಂ ಇರಲಿಲ್ಲ. ನಿಮ್ಗೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವತ್ತು ನಾನೇ ಒಂದು ಕನಸು ಕಂಡೆ. ನಾನು ಚೆನ್ನಾಗಿ ಓದಿಬಿಟ್ಟು ಮೇಷ್ಟ್ರಾಗ್ಬಿಟ್ರೆ ಸಂಬಳ ತೊಗೊಂಡು ಇವ್ರ ಥರ ಬಟ್ಟೆ ಹಾಕ್ಕೋಬೋದು ಅನ್ನೋ ಕನಸು ಕಂಡೆ. ಯಾಕಂದರೆ ನನ್ನ ಅಪ್ಪ ಎಷ್ಟು ಕಷ್ಟಪಟ್ಟರು ಒಂದು ಸೀಮೆ ನೇಗಲು 50 ರೂಪಾಯಿ ಕೊಂಡ್ಕೊಳಕ್ಕೆ ಆಗ್ತಿರಲಿಲ್ಲ.
ಅಷ್ಟು ಒದ್ದಾಡೋರು. ನಾನು ಚೆನ್ನಾಗಿ ಓದ್ಬಿಟ್ಟು ಮೇಷ್ಟ್ರಾಗ್ಬಿಟ್ರೆ ನಾನು ಇಂಥ ಬಟ್ಟೆ ಹಾಕ್ಕೋಬೋದು ಅಂತ ಕಂಡ ಕನಸಿನಲ್ಲಿ ಎಷ್ಟು ಚೆನ್ನಾಗಿ ಓದಿದೆ ಅಂದರೆ ಥ್ರೂಔಟ್ ಮೈ ಕೆರಿಯರು ಐ ವಾಸ್ ದ ಬೆಸ್ಟ್ ಸ್ಟೂಡೆಂಟು. ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜು. ಚಪ್ಪಾಳೆ ಹೊಡೀರಿ ಅಂತ ಒಟ್ಟು ತೋರಿಸ್ತೀನಿ. ಇದು ತಂದೆ ತಾಯಿಗಳಿಗೆ ಎಂಥ ಒಂದು ಇನ್ಸ್ಪಿರೇಷನ್ ಅಂದರೆ, ಆ ಮಕ್ಕಳಿಗೆ ಆಂಜನಪ್ಪ ಡಾಕ್ಟ್ರ್ ಮಾತನ್ನು ಕೇಳಿದರೆ ನಮ್ಮ ಮಕ್ಕಳು ಅವ್ರ ಥರನೇ, ನಾನು ಹಂಗಾದವನು, ಅದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಆ ಇನ್ಸಿಡೆನ್ಸ್ನ ಯಾವತ್ತೂ ನೆನೆಸ್ಕೊತೀನಿ ನಾನು. ಸೊ ಬಡ ಮಕ್ಕಳು ಕನಸು ಕಾಣಬೇಕು. ಇವತ್ತು ಅಬ್ದುಲ್ ಕಲಾಂ ಸಾರು ಎಲ್ಲರಿಗೂ ಹೇಳ್ತಾರೆ, ನೀವು ಕನಸು ಕಾಣಬೇಕು, ಹಗಲು ಕನಸು ಅಂದರೆ ಹಿಂಗಾಗಬೇಕು ಅನ್ನೋ ಇದಿರಬೇಕು, ರಾತ್ರಿ ಮಲ್ಕೊಂಡು ಕನಸು ಕಾಣೋದಲ್ಲ. ನಾನು ಅವತ್ತೇ ದೇವರು ನನಗಂಥ ಬುದ್ಧಿ ಕೊಟ್ಟಿದ್ದ. ಅದರಿಂದ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಫೇಮಸ್ ಸರ್ಜನ್ ಆಗಿ ನಿಂತಿದ್ದೀನಿ ಅಂತ ಹೇಳ್ತೀನಿ ಇದನ್ನು. ಸೊ ನನ್ನ ಹಳ್ಳಿ ಜೀವನ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಹಳ್ಳಿ ಜೀವನ ತಿನ್ನಕ್ಕೆ ಕಡಿಮೆ ಇದ್ದರೂ ಕೂಡ ಜೀವನ ಚೆನ್ನಾಗಿತ್ತು. ಅಂದರೆ ಹುಡುಗರ ಜೊತೆಯಲ್ಲಿ ಗೋಲಿ ಆಡೋದು, ಚಿಳ್ಳೆಕೋಲ ಆಡೋದು, ಅಲ್ಲೂ ಕೂಡ ನಾನೇ ಲೀಡ್ರು. ಯುಗಾದಿ ಹಬ್ಬದ ದಿನ ನಾವು ಗೋಲಿ ಆಡೇವಿ, ಪೇಂದ ಆಡೇವಿ. ಅವಾಗೆಲ್ಲ ನಾನೇ ಲೀಡ್ರ್ ಇದ್ದಂಗೆ. ನಾನು ಎಲ್ಲೂ ಕೂಡ ಯಾರಿಗೂ ಇದು ಬಿಟ್ಕೊಡ್ತಿರಲಿಲ್ಲ. ಸೊ ಇದು ನಮ್ಮ ಹಳ್ಳಿಯ ಜೀವನ. ಅದ ನಂತರ ನನ್ನ ಜೀವನ ದೊಡ್ಡಬಳ್ಳಾಪುರದಲ್ಲಿ ಶುರುವಾಗುತ್ತೆ. ಅದೇ ಅಂಗಡಿ ಬೈಲಪ್ಪನವ್ರು ಮಾಡಿಕೊಟ್ಟ ಅಂಗಡಿ ಅದು. ನಮ್ಮಪ್ಪ ಬೈಲಪ್ಪನಿಗೆ ನಮ್ಮ ಬೈಲಪ್ಪ ಅಣ್ಣನೇ ಒಂದು ಯಾರ್ದೋ ಸುಬ್ಬಣ್ಣವ್ರ ಅಂಗಡಿಯೊಳಗೆ ಕೆಲಸ ಮಾಡ್ತಿದ್ದ. ಅವನಿಗೆ ಸ್ವಲ್ಪ ಅನುಭವ ಬಂದಮೇಲೆ ನನ್ನಪ್ಪ ಆಗಿನ ಕಾಲದಲ್ಲೇ ಬುದ್ಧಿವಂತ, ದೊಡ್ಡಬಳ್ಳಾಪುರದಲ್ಲಿ ಒಂದು ಜಾಗ ತೊಗೊಂಡು ಅಂಗಡಿ ಕಟ್ಟಿಸ್ತಾನೆ. ನನ್ನ ಪಪ್ಪ ಕಟ್ಟಿಸ್ತಾನಲ್ಲ, ಕಟ್ತಾನೆ. ನೀವು ನಂಬಿ, ನಮ್ಮ ಊರಿಂದ 8 ಕಿಲೋಮೀಟ್ರ್ 5 ಮೈಲಿ ನಮ್ಮದು ಇದು. ನಮ್ಮಮ್ಮ ಎಲ್ಲ ಕೆಲಸ ಮಾಡಿ ಇಬ್ಬರಿಗೂ ಊಟ ರೆಡಿ ಮಾಡಿಕೊಂಡು ನಡ್ಕೊಂಡು ಹೋಗೋದು. ನನ್ನಪ್ಪ ಪಾಯ ತೋಡೋದು ನಮ್ಮಪ್ಪನೇ, ಚೇರ್ಮನ್ ಕೊಡೋಳು ನಮ್ಮಮ್ಮ. ನಮ್ಮಪ್ಪನೇ ಗೋಡೆ ಕಟ್ಟಿದ್ದು, ನಮ್ಮಪ್ಪನೇ ಇಡೀ ಬಿಲ್ಡಿಂಗು. ನಮ್ಮಪ್ಪ ಎಂಥ ಬುದ್ಧಿವಂತ ಅಂದರೆ ಮರದ ಕೆಲಸ ಮಾಡೋನು, ಕಿಟಕಿ ಮಾಡ್ದವನು ನಮ್ಮಪ್ಪ, ಬಾಗಿಲು ಮಾಡ್ದವನು ನಮ್ಮಪ್ಪ. ಆಗಿನ ಕಾಲಕ್ಕೆ ಆ ಅಂಗಡಿಗೆ ಕಡಪ ಕಲ್ಲು ಹಾಕ್ತಾರೆ. ಈಗ ಹೆಂಗೆ ನಮ್ಮ ಇವರೆಲ್ಲ ಟೈಲ್ಸ್ ತರ್ತಾರಲ್ಲ, ಇದು ತರಿಸ್ತಾರಲ್ಲ, ಇಟಲಿಯಿಂದ ತರಿಸ್ತಾರಲ್ಲ, ನಮ್ಮಪ್ಪ ಎತ್ತಿನ ಗಾಡಿ ಕಟ್ಕೊಂಡು ನನ್ನ ಅಣ್ಣನ ಕರ್ಕೊಂಡು ಕಡಪಾಗಿ ಹೋಗಿ ಕಡಪ ಕಲ್ಲನ್ನ ಗಾಡಿ ಒಳಗೆ ಹಾಕ್ಕೊಂಬರ್ತಾರೆ. ಇದೆಲ್ಲ ನನ್ನ ಅಪ್ಪನ ಮಾತು ಕೇಳಿದರೆ ನಮ್ಗೆ ಎಂಥ ಇದು ಸ್ಫೂರ್ತಿ ಬರೋದು ಅಂದರೆ, ಕಡಪ ಕಲ್ಲನ್ನ ಕಡಪಾಗಿ ಹೋಗಿ ಕಡಿಮೆ ದುಡ್ಡಿಗೆ ಎತ್ತಿನ ಗಾಡಿ ಒಳಗೆ ತಂದು ಕಡಪ ಕಲ್ಲು ಹಾಸಿದ್ದಾರೆ ಅಂಗಡಿಗೆ. ಆ ಅಂಗಡಿನ ನನ್ನ ಅಣ್ಣನಿಗೆ ಕಟ್ಟಿಸ್ಕೊಡ್ತಾರೆ, ನೀನು ವ್ಯಾಪಾರ ಮಾಡು ಅಂತ. ಅನ್ಫಾರ್ಚುನೇಟ್ಲಿ ನನ್ನ ಅಣ್ಣ ಆಗಿನ ವಯಸ್ಸು, ಅವನು ಅಷ್ಟು ಕಾನ್ಸಂಟ್ರೇಟ್ ಇರಲಿಲ್ಲ. ಬಟ್ ನಾನು ಒಂದು ಕೈನ ಪುಸ್ತಕ, ಇನ್ನೊಂದು ಕೈನೊಳಗೆ ಎಣ್ಣೆ ಹಾಲ್ಕೊಡಿ. ನನ್ನ ಪುಸ್ತಕಗಳೆಲ್ಲ ಎಣ್ಣೆ ಆಗಿತ್ತು. ನಾನು ಬೇರೆ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರೆ KR ದೊರೆಸ್ವಾಮಿ ಅಂತ ಇದ್ದರು, KRD ಅಂತ, ವಂಡರ್ಫುಲ್ ಟೀಚರು. 10 ರೂಪಾಯಿ ತಿಂಗಳಿಗೆ ಟ್ಯೂಷನ್ನು, ಎಲ್ಲರೂ ಹೋಗೋರು. ನನ್ನ ಹತ್ರ ಗತಿ ಇಲ್ಲ. ಅಂಗಡಿ ಒಳಗೆ ದಿನಕ್ಕೆ ಬಟವಾಡಿನೇ 20 ರೂಪಾಯಿ. ನಾನು ಆ ಸಮಯದಲ್ಲಿ ಕಡಲೆಕಾಯಿ, ನಮ್ಮೂರಿನೊಳಗೆ ನಾವು ಬೆಳೆದಿರೋ ಕಡಲೆಕಾಯಿನ ನಮ್ಮಪ್ಪ ಅಗಿದು ಕೊಡೋನು. ಅದನ್ನು ತಂದು ಸುಟ್ಟು ತಲೆ ಮೇಲೆ ಹೊತ್ಕೊಂಡು ಕಡಲೆಕಾಯಿ ಮಾರಿದ್ದೀನಿ ನಾನು. ಆ ಏರಿಯಾ ಒಳಗೆಲ್ಲ, ತೇರಿನ ಬೀದಿ ಏರಿಯಾ ಒಳಗೆ ಸಂಜೆ ಹೊತ್ತು ಕಡಲೆಕಾಯಿ ತೊಗೊಂಡೋದ್ರೆ ಕೊಂಡ್ಕೊಳ್ಳೋರು. ಕಡಲೆಕಾಯಿ 10 ಪೈಸಾ 5 ಪೈಸಾ. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಳ್ಳಿಗಳಿಂದ ಮೊಸರನ್ನ ಮಾರಕ್ಕೆ ಬರೋರು. ನಾನು ಅನ್ನ ಮಾಡಿದರೆ ಮೊಸರನ್ನ 5 ಪೈಸೆ ಕೊಟ್ಟರೆ ಇಷ್ಟು ಮೊಸರು ಕೊಡೋರು. ಇದು ನಮ್ಮ ಊಟ. ತಿಪ್ಪಸಂದ್ರ ಅಂತ ಇದೆ ನಮ್ಮ ಊರಿನ ಪಕ್ಕದಲ್ಲಿ, ಚಿಕ್ಕ ತುಮಕೂರಿದೆ, ಅಲ್ಲಿಂದ ಹಳ್ಳಿ ರೈತರು ಎತ್ಕೊಂಬರೋರು. ಸೊ ಅದನ್ನು ನಾವು ಕೊಂಡ್ಕೊಳ್ಳೇವು. ಇದು ಜೀವನ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ನನ್ನ ಸ್ಕೂಲಿಗೆ ನಡ್ಕೊಂಡು ಹೋಗೀನಿ, ಯಾರು ಟ್ಯೂಷನ್ನು ಅದೆಲ್ಲ ಏನೂ ಇರಲಿಲ್ಲ. ನನಗೆ ಇನ್ನೊಂದು ಹೈಸ್ಕೂಲು, ನಾನು GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ನ 7ನೇ ಕ್ಲಾಸ್ ಪಾಸ್ ಆಗ್ತೀನಿ. ನಾವೆಲ್ಲ ಹಳ್ಳಿ ಹುಡುಗರು, ಇಂಗ್ಲೀಷ್ನಲ್ಲಿ ವೀಕು, ಆಲ್ಜಿಬ್ರಾ ಅಂದರೆ ಗಾಂಡ್ಗಬ್ರ ಅಂದರೆ ಅಷ್ಟು ಡಿಫಿಕಲ್ಟು ಅನ್ನೋರು. ನಮಗೆ ಮ್ಯಾಥಮೆಟಿಕ್ಸ್ ಹತ್ತಾ ಇರಲಿಲ್ಲ. ಹೈಸ್ಕೂಲ್ಗೆ ಹೋದಾಗೆ ನನ್ನ ಅಣ್ಣ ಹೇಳ್ದ, ನನ್ನ ಅಣ್ಣ ಆಲ್ರೆಡಿ TCH ಮಾಡಿದ್ದ, ಮುನಿಕೃಷ್ಣಯ್ಯ, ಅಂಜಿ ನೀನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೋ, ಕನ್ನಡ ಮೀಡಿಯಮ್ ಸೇರ್ಕೋಬೇಡ, ಯಾಕಂದರೆ ಮುಂದೆ ನಾನು ಮೇಷ್ಟ್ರಾಗಿದ್ದೀನಿ, ನೀನು ಡಾಕ್ಟ್ರೋ ಇಂಜಿನಿಯರೋ ಆಗೋ ಅಂತ ಆಸೆ ಹುಟ್ಟಿಸಿದ್ದ. ನೀವು ನಂಬಿ TB ಸೂರ್ಯನಾರಾಯಣ ರಾವ್ ಅಂತ ಹೆಡ್ ಮಾಸ್ಟ್ರು ಹೈಸ್ಕೂಲಿಗೆ, ಮುನ್ಸಿಪಲ್ ಹೈಸ್ಕೂಲು. ಅವತ್ತು ಹೋಗ್ತೀವಿ ಎಲ್ಲ 7ನೇ ಕ್ಲಾಸ್ ಮಕ್ಕಳು ಪಾಸಾಗಿ ಬಂದಿರೋನ್ನ 2 ಸಾಲ್ ಮಾಡ್ತಾರೆ. ಇಂಗ್ಲೀಷ್ನಲ್ಲಿ 65 ಮೇಲೆ ಬಂದಿರೋರು ಇಲ್ಲಿ ಕೂತ್ಕೊಳ್ಳಿ, 65 ಕೆಳಗಡೆ ಕೂತರು ಇಲ್ಲಿ ಕೂತ್ಕೊಳ್ಳಿ. ನನಗೆ 63 ಬಂದುಬಿಟ್ಟಿದೆ. ಇಲ್ಲಿ ಕೂತ್ಬಿಟ್ಟೆ. ನಾನು ಮೆಲ್ಲಗೆ
ಎದ್ದು ನಿಂತ್ಕೊಂಡು ನಾನು ಆ ಕಡೆ ಕೂತ್ಕೊಳ್ಳ ಸರ್ ಅಂದೆ. ಎಷ್ಟೋ ನಿನ್ನ ಮಾರ್ಕ್ಸು? ಸರ್ 63 ಸರ್. ಸರ್ ಆ ಕಡೆ ಕೂತ್ಕೊಳ್ಳ ಸರ್, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದರೆ ನೀನು ಆ ಕಡೆ ಕೂತ್ಕೋಬೋದು ಅಂದರು. ನೋಡೋಣ ಕೇಳಲಿ ಅಂತ ಎದ್ದು ನಿಂತ್ಕೊಂಡೆ. ಕ್ಯೂ ಸ್ಪೆಲ್ಲಿಂಗ್ ಏನೋ ಅಂದರು. ಕ್ಯೂ ನಿಂತ್ಕೋತಾರಲ್ಲ, ಸ್ಪೆಲ್ಲಿಂಗ್ ಏನೋ ಅಂದರು. ಖುಷಿ ಆಗ್ಬಿಡ್ತು ನನಗೆ, ಯಾಕಂದರೆ ಬಸ್ ಮೇಲೆ, ಕೆಂಪು ಬಸ್ ಮೇಲೆ ದೊಡ್ಡ ಕ್ಯೂ ಅಂತ ಬರೆದಿದ್ರಲ್ಲ. ಸರ್ ದೊಡ್ಡ ಕ್ಯೂ ಸರ್ ಅಂದೆ. ನಕ್ಕರು, ಕುತ್ಕೊಳ್ಳೆ ಅಂದರು. ನನಗೆ ಆಮೇಲೆ ಗೊತ್ತಾಯಿತು ಕ್ಯೂ ಸ್ಪೆಲ್ಲಿಂಗ್ ನಿಮ್ಗೆ ಗೊತ್ತಾ? ಇಲ್ಲ. QUE ಇದು ಕ್ಯೂ ಸ್ಪೆಲ್ಲಿಂಗು. ಇಷ್ಟುದ್ದ ಇದೆಯಾ? ಇಷ್ಟುದ್ದ ಇದೆ. ನನಗೆ ಎಲ್ಲ ಕಡೆ ಕ್ಯೂ ಅಂತ ಬರೆಯೋರಲ್ಲ, ಹಳ್ಳಿ ರೈತನ ಮಗ, ನನಗೆ ಕ್ಯೂ ಅಂದರೆ ಇದು ಅಂತ ನನಗೆ ಗೊತ್ತಾಯಿತು. ಹೇಳಿದೆ, ನಕ್ಕರು ಕುಂಡ್ರಿಸಿದ್ರು, ಅಳು ಬಂದ್ಬಿಡ್ತು. ನಾನು ಅಳೋದು ನೋಡಿ ಇವತ್ತು ನೆನೆಸ್ಕೊತೀನಿ. ಒಬ್ಬ ಜವಾನ ಇದ್ದ ಅಟೆಂಡರು ಸ್ಕೂಲ್ನಾಗೆ, ಹನುಮಂತಪ್ಪನ ಏನೋ ಅವನ ಹೆಸರು ಮರ್ತೋಗಿದ್ದೀನಿ. ಬಂದ, ಯಾಕೋ ಮರಿ ಅಳ್ತಾ ಇದೆಯಾ? ನಾನು ಅಣ್ಣಯ್ಯ ನಾನು ಆ ಕಡೆ ಕೂತ್ಕೋಬೇಕು ಅಂದೆ. ಒಂದು ಕೆಲಸ ಮಾಡು, ಅಲ್ಲಿ ಹೊರಟೋಗು, ಅಲ್ಲಿ ಬೇಲಿ ಗಿಡದ ಹತ್ರ ಹುಚ್ಚೋಗಿದ್ಬಿಟ್ಟು ಬಂದ್ಬಿಡು, ಆ ಕಡೆ ಕೂತ್ಕೊಂಬಿಡು, ಯಾರೂ ನೋಡಲ್ಲ ಅಂದರು. ಇವತ್ತು ನೆನೆಸ್ಕೊತೀನಿ ಆ ಪುಣ್ಯಾತ್ಮನ್ನ. ಅವ್ನ ಮಾತು ಕೇಳಿ ಮೆಲ್ಲಗೋದೆ, ಆ ಗಿಡದ ಹತ್ರ ಹುಚ್ಚೋಗಿದ್ಬಿಟ್ಟು ಬಂದು ಮೆಲ್ಲಗೆ ಆ ಕಡೆ ಕೂತ್ಕೊಂಡ್ಬಿಟ್ಟೆ. ಯಾರೂ ಮೇಷ್ಟ್ರು ನೋಡಲಿಲ್ಲ. ನನ್ನ ಹೆಸರು ಬರ್ಕೊಂಬಿಟ್ರು ಇಂಗ್ಲೀಷ್ ಮೀಡಿಯಮ್ಗೆ. ಹಂಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ ಸೇರಿಕೊಂಡೆ. ಆಮೇಲೆ ನಿಮ್ಗೆ ಹೇಳ್ತೀನಿ, ಆ ವರ್ಷ 1970ರಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 5 ಫಸ್ಟ್ ಕ್ಲಾಸ್ ಬರ್ತೀವಿ, ಅದ್ರಾಗ ಹೈಯೆಸ್ಟ್ ಫಸ್ಟ್ ಕ್ಲಾಸ್ ನಾನೇ. ನೋಡಿ ನನ್ನ ಕನಸು ಹೆಂಗೆ ಈಡೇರಿತು ಅಂತ. ಒಬ್ಬ ನೌಕರ ಚೇಂಜ್ ಮಾಡಿದ್ದು ನನ್ನ ಭವಿಷ್ಯನೇ ಚೇಂಜ್ ಮಾಡಿಬಿಟ್ಟ. ಮರಿ ಆ ಕಡೆ ಕೂತ್ಕೊ ಅಂದ, ಆ ಕಡೆ ಕೂತ್ಕೊಂಡೆ. ನಾನು ಹೈಸ್ಕೂಲ್ನಲ್ಲಿ ಸೇರಿಕೊಂಡು ನಮಸ್ಕಾರ, 1-2 ನಿಮಿಷ ಇದು ಮುಗಿಸ್ಬಿಟ್ಟು ನಮ್ಮೂರಿನ ಮೇಷ್ಟ್ರು ಬಂದಿದ್ದಾರೆ, ನಾನು ಹೇಳೋ ಕತೆಗೆಲ್ಲ ಸಾಕ್ಷಿನೇ ಈ ಮೇಷ್ಟ್ರು. ನನ್ನ ಜೀವನದ ಇದು ಹೇಳ್ತಾ ಇದ್ದೀನಿ. ಈ ಶಿವು ಅಂತ ಬಾ, ಶಿವು ಕೂತ್ಕೋ. ಈಸ್ ಎ ಲೆಕ್ಚರರ್. ಇನ್ಯಾರು ಬಂದಿದ್ದಾರಪ್ಪ? ಇದು ಹುಡುಗ ಬಂದವನ ಇನ್ನು ಶೇಷಾದ್ರಿಪುರಂ ಕಾಲೇಜ್. ಈಸ್ ಎ ವೆರಿ ಲವ್ಲಿ ಬಾಯ್. ನನಗೆ ಯಾವತ್ತೂ ಕೂಡ ನನ್ನ ಪ್ರೀತಿಯ ಹುಡುಗ. ನಮ್ಮೂರಿನ ಕತೆ ಹೇಳ್ತಾ ಇದ್ದೀನಿ, ಅದನ್ನು ಯಾವಾಗಲೂ ಅವನು ನಮ್ಮ ಡಾಕ್ಟ್ರು ಕರೆಕಲ್ ತುಮಕೂರು ಬಗ್ಗೆ ಹೇಳ್ತಾರೆ ಅಂತ ಇದಕ್ಕೆ ಸಾಕ್ಷಿ. ಸೊ ಇದನ್ನ ಹೇಳಿ 2 ನಿಮಿಷ ಬ್ರೇಕ್ ತೊಗೊಳೋಣ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.